ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಅರಿಷಡ್ವರ್ಗಗಳು ಅನರ್ಥ ಹೇತುಗಳು ಎಂಬುದನ್ನು ವಿವರಿಸಿದುದು ಎಂಬ 161ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಧರ್ಮರಾಜನು, ಓ ತಾತ, ಕ್ರೋಧ, ಕಾಮ, ಶೋಕ, ಮೋಹಗಳು ಇತರರಿಗೆ ಕೇಡನ್ನು ಮಾಡಬೇಕೆಂಬ ಕೋರಿಕೆಯು, ಪರಾಧೀನತ್ವವು, ಮಾತ್ಸರ್ಯ, ಮದ, ಲೋಭಗಳು, ಈರ್ಷ್ಯ, ಅಸೂಯೆಗಳು, ನಿಂದೆಯು, ದಯೆಯು, ಭಯವು ಇವೆಲ್ಲ ಯಾತರಿಂದ ಹುಟ್ಟುವವು? ಪ್ರಾಜ್ಞನಾದ ನೀನು ಇವುಗಳ ಉತ್ಪತ್ತಿ ಕಾರಣಗಳನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಓ ಮಹಾರಾಜ, ಈಗ ನೀನು ಹೇಳಿದ 13 ದೋಷಗಳು ಮನುಷ್ಯನಿಗೆ ಪ್ರಬಲ ಶತ್ರುಗಳೆನಿಸಿವೆ. ಇವು 4 ಕಡೆಗಳಿಂದ ಮೇಲೆ ಬಿದ್ದು ಮನುಷ್ಯನನ್ನು ಕೆಡಿಸುವುದಕ್ಕೆ ಕಾದಿರುವವು. ಇವೆಲ್ಲವೂ ಎಚ್ಚರದಿಂದ ಕಾದಿದ್ದು ಎಚ್ಚರ ತಪ್ಪಿದ ಮನುಷ್ಯನನ್ನು ತಟ್ಟನೆ ಹಿಡಿದು ಪೀಡಿಸುವವು. ಅಂತಹ ದುರ್ಬಲ ಮನುಷ್ಯನನ್ನು ಕಂಡೊಡನೆ ಅವು ತೋಳಗಳಂತೆ ಮೇಲೆ ಬಿದ್ದು ಹಿಡಿಯುವವು. ಇವುಗಳಿಂದಲೇ ಮನುಷ್ಯನಿಗೆ ಎಲ್ಲ ದುಃಖಗಳು ಮೇಲೆ ಬೀಳುವವು. ಇವೇ ಸಮಸ್ತ ಪಾಪಗಳ ಉತ್ಪತ್ತಿ ಸ್ಥಾನವು. ಆದುದರಿಂದ ಒಬ್ಬೊಬ್ಬ ಮನುಷ್ಯನು ಇವುಗಳ ದೋಷವನ್ನು ಚೆನ್ನಾಗಿ ತಿಳಿದು ಬಹಳ ಜಾಗರೂಕತೆಯಿಂದಿರಬೇಕು. ಇವುಗಳ ಉತ್ಪತ್ತಿ, ಇವುಗಳ ಆಶ್ರಯ, ಇವುಗಳ ಕ್ಷೀಣತೆ ಇವನ್ನೆಲ್ಲ ನಿನಗೆ ವಿವರಿಸಿ ಹೇಳುವೆನು ಕೇಳು. ಅವುಗಳಲ್ಲಿ ಮೊದಲು ಕ್ರೋಧದ ಉತ್ಪತ್ತಿಯನ್ನು ಕುರಿತು ಹೇಳುವೆನು. ಲೋಭದಿಂದ ಕ್ರೋಧವು ಹುಟ್ಟುವುದು. ಇತರ ದೋಷಗಳಿಂದ ಅದು ಉತ್ತೇಜನ ಹೊಂದುವುದು. ಕ್ಷಮೆಯಿಂದ ಅದು ಅಡಗಿಸಲ್ಪಟ್ಟು ಕೊನೆಗೆ ಅದರಿಂದಲೇ ಪೂರ್ಣವಾಗಿ ನಿವೃತ್ತಿಯನ್ನು ಹೊಂದುವುದು. ಕಾಮವೆಂಬುದು ಸಂಕಲ್ಪದಿಂದ ಹುಟ್ಟುವುದು. ಆ ಕಾಮವನ್ನು ಸೇವಿಸಿದಷ್ಟು ಅದರಲ್ಲಿ ಆಶೆಯು ಮೇಲೆ ಮೇಲೆ ಹೆಚ್ಚುತ್ತಲೇ ಹೋಗುವುದು. ಪ್ರಾಜ್ಞನಾದವನು ಅದರಲ್ಲಿ ವಿರಕ್ತಿಯನ್ನು ಹೊಂದಿದರೆ ಅದು ತಾನಾಗಿ ನಶಿಸುವುದು. ಪ್ರಿಯ ಜನಗಳ ವಿಯೋಗದಿಂದ ಶೋಕವು ಹುಟ್ಟುವುದು. ಅದರಲ್ಲಿ ಹೆಚ್ಚಿದ ಪ್ರೀತಿಯೇ ಆ ಶೋಕಕ್ಕೆ ಕಾರಣವು. ಅವರೇನೋ ತಿರುಗಿ ಬರಲಾರರು. ಅವರನ್ನು ಕುರಿತು ಶೋಕಿಸುವುದು ನಿರರ್ಥಕವೇ ಎಂಬುದನ್ನು ತಿಳಿದರೆ ಒಡನೆಯೇ ಆ ಶೋಕವೆಂಬುದು ಬಿಟ್ಟು ಹೋಗುವುದು. ಮೋಹವೆಂಬುದು ಅಜ್ಞಾನ ಜನ್ಯವು. ಪಾಪ ಕಾರ್ಯಗಳಲ್ಲಿ ಅಭ್ಯಾಸದಿಂದ ಅದು ಹೆಚ್ಚುವುದು. ಈ ಮೋಹವುಳ್ಳವನು ಪ್ರಾಜ್ಞರೊಡನೆಯೇ ಯಾವಾಗಲೂ ಕೂಡಾಡುತ್ತಾ ಬರುವುದರಿಂದ ಅದು ಬಿಟ್ಟು ಹೋಗುವುದು. ಈ ಮೋಹದಿಂದಲೇ ಜನರು ಶಾಸ್ತ್ರಗಳಲ್ಲಿ ಅನ್ಯೋನ್ಯ ವಿರೋಧ ಭಾವಗಳನ್ನು ಕಲ್ಪಿಸುವರು. ಇದರಿಂದಲೇ ಅವರಿಗೆ ನಾನಾ ಬಗೆಯ ಕರ್ಮಗಳಲ್ಲಿ ಪ್ರವರ್ತಿಸುವ ಕೋರಿಕೆಯು ಹುಟ್ಟುವುದು. ತತ್ವಜ್ಞಾನವು ಹುಟ್ಟಿದೊಡನೆ ಅದು ಬಿಟ್ಟು ಹೋಗುವುದು. ಅಸೂಯೆ ಎಂಬುದು ಕ್ರೋಧ, ಲೋಭಗಳ ನಡುವೆ ತಲೆ ಎತ್ತುವುದು. ಈ ದುರ್ಗುಣವು ಸಮಸ್ತ ಭೂತಗಳಲ್ಲಿ ದಯೆಯಿಂದಲೂ ಆತ್ಮಜ್ಞಾನದಿಂದಲೂ ಬಿಟ್ಟು ಹೋಗುವುದು. ಇತರರಲ್ಲಿ ದೋಷವನ್ನು ಹುಡುಕುವುದರಿಂದಲೇ ಈ ದುರ್ಗುಣವು ಉಂಟಾಗುವುದು. ಇದು ತತ್ವಜ್ಞಾನದಿಂದ ನಿವೃತ್ತಿ ಹೊಂದುವುದು. ಇತರರ ಮೇಲ್ಮೆಯನ್ನು ನೋಡಿ ಕರುಬುವ ಮಾತ್ಸರ್ಯ ಗುಣವು ಕ್ರೋಧ, ಲೋಭಗಳಿಂದಲೇ ಉಂಟಾಗುವುದು. ಅದು ಸರ್ವಭೂತಗಳಲ್ಲಿ ದಯೆಯಿಂದಲೂ ಐಹಿಕ ವಿಷಯಗಳಲ್ಲಿ ನಿರ್ವೇದದಿಂದಲೂ ಬಿಟ್ಟು ಹೋಗುವುದು. ಸತ್ಯವನ್ನು ಬಿಡುವುದರಿಂದಲೂ ಅಹಿತವಾದುದನ್ನು ಸೇವಿಸುವುದರಿಂದಲೂ ಮಾತ್ಸರ್ಯವು ಹುಟ್ಟುವುದು. ಸಾಧುಗಳ ಸೇವೆಯಿಂದ ಅದು ಕ್ಷೀಣಿಸುವುದು. ಮದವೆಂಬುದು ಪ್ರಾಣಿಗಳಿಗೆ ಕುಲದಿಂದಲೂ ವಿದ್ಯೆಯಿಂದಲೂ ಐಶ್ವರ್ಯದಿಂದಲೂ ಉಂಟಾಗುವುದು. ಇವುಗಳ ಸಾರತೆಯನ್ನು ತಿಳಿದುಕೊಂಡರೆ ಆ ಮದವು ತಾನಾಗಿ ಬಿಟ್ಟು ಹೋಗುವುದು. ಕಾಮದಿಂದಲೂ ಅಲ್ಪ ಜನರ ಕೂಡಾಟದಿಂದಲೂ ಉತ್ಸಾಹದಿಂದಲೂ ಈರ್ಷ್ಯೆ ಎಂಬುದು ಜನಿಸುವುದು. ಪ್ರಜ್ಞೆಯಿಂದ ಅದು ನಶಿಸುವುದು. ಲೋಕ ವ್ಯವಹಾರಗಳಿಗೆ ಹೊರಗಾದ ವಿಷಯಗಳಲ್ಲಿ ಭ್ರಮೆಯಿಂದಲೂ ತನಗೆ ಪ್ರಿಯವಲ್ಲದ ದ್ವೇಷ ವಾಕ್ಯಗಳಿಂದ ಕುತ್ಸೆ ಎಂಬುದು ಅಥವಾ ನಿಂದೆ ಎಂಬುದು ಜನಿಸುವುದು. ಲೋಕ ಸ್ವಭಾವವನ್ನು ಚೆನ್ನಾಗಿ ವಿಮರ್ಶಿಸುವುದರಿಂದ ಅದು ನಶಿಸುವುದು. ತನಗೆ ಅಪಕಾರ ಮಾಡಿದವನು ಪ್ರಬಲನಾಗಿದ್ದು ಅವನ ಮೇಲೆ ಹಗೆ ತೀರಿಸಿಕೊಳ್ಳುವುದಕ್ಕೆ ತನಗೆ ಶಕ್ತಿ ಇಲ್ಲದಿದ್ದಾಗ ತೀವ್ರವಾದ ಅಸೂಯೆಯು ಹುಟ್ಟುವುದು. ಕಾರುಣ್ಯವೆಂಬ ಗುಣದಿಂದ ಅದು ನೀಗುವುದು. ದೀನರನ್ನು ನೋಡುವಾಗ ದಯೆಯು ಹುಟ್ಟುವುದು. ಧರ್ಮನಿಷ್ಠೆಯನ್ನು ತಿಳಿದಾಗ ಆ ಮನೋಭಾವವು ನೀಗುವುದು. ಲೋಭವೆಂಬುದು ಅಜ್ಞಾನದಿಂದ ಹುಟ್ಟುವುದು. ಭೋಗಗಳಲ್ಲಿ ಅಸ್ಥಿರ ಜ್ಞಾನ ಉಂಟಾದಾಗ ಅದು ನಶಿಸುವುದು. ಭೋಗಗಳು ಅಸ್ಥಿರವೆಂಬ ಭಾವವನ್ನು ತನ್ನ ಅನುಭವದಿಂದಲಾದರೂ ತಿಳಿಯಬಹುದು. ಇತರರ ದೃಷ್ಟಾಂತದಿಂದಲಾದರೂ ತಿಳಿದುಕೊಳ್ಳಬಹುದು. ಓ ಧರ್ಮರಾಜ, ಆತ್ಮಶಾಂತಿಯೊಂದೇ ಮೇಲೆ ಹೇಳಿದ ಆ 13 ಜಯಿಸಬಲ್ಲದೆಂದು ಹಿರಿಯರು ಹೇಳುವರು.
ನಿನ್ನ ವೈರಿಗಳಾದ ಧೃತರಾಷ್ಟ್ರ ಪುತ್ರರಲ್ಲಿ ಈ 13 ದೋಷಗಳು ಸಂಪೂರ್ಣವಾಗಿ ಒಂದುಗೂಡಿದ್ದವು. ಅವರಂತಿಲ್ಲದೆ ನೀನು ಸತ್ಯವನ್ನೇ ದೃಢವಾಗಿ ಹಿಡಿದು ಹಿರಿಯರನ್ನು ಸೇವಿಸುತ್ತಾ ಬಂದುದರಿಂದ ನೀನು ಆ ನಿನ್ನ ದಾಯಾದರನ್ನು ಮೇಲೆ ಹೇಳಿದ 13 ದೋಷಗಳನ್ನು ಜಯಿಸುವಂತಾಯಿತು. ಇದು 161ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.